ಇನ್ನು ವೃಷಭ ರಾಶಿ. ವೃಷಭದಲ್ಲಿ ಗುರು ಸಂಚಾರವಿದ್ದು ಚಂದ್ರನ ಅನುಕೂಲವೂ ಇರತಕ್ಕಂತಹ ತಿಂಗಳು ಇದು. ಯಾಕಂದರೆ ವೃದ್ಧಿಚಂದ್ರ, ಆದಾಯ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ, ಉಪನ್ಯಾಸ ಮಾಡ್ತಕ್ಕಂಥವರಿಗೆ, ಲೆಕ್ಚರರ್ಗಳಿಗೆ, ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ತಿಂಗಳಾಗಿರ್ತದೆ ಮೇ ಮಾಸ. ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗಿರ್ತದೆ, ಅಥವಾ ಆಗುತ್ತೆ ಅಂತಂತ ಯಾವುದೇ ಒಂದು ಕ್ಲಾರಿಟಿ ಇರಲ್ಲ, ಅವರಿಗೆ ಕ್ಲಾರಿಟಿ ಬರೋದು. ಮಕ್ಕಳಾಗಿರಲ್ಲ, ಅವರಿಗೆ ಸಂತಾನ ಪ್ರಾಪ್ತಿ ಯೋಗವೂ ಕೂಡ ಬರ್ತಕ್ಕಂತಹ ಯೋಗ ಮೇ ತಿಂಗಳಲ್ಲಿ. ವಿಶೇಷವಾಗಿರ್ತಕ್ಕಂಥ ಗುರುವಿನ ಅನುಕೂಲವೂ ಆಗ್ತಕ್ಕಂಥದ್ದು, ಲಾಭದಲ್ಲಿ ಶುಕ್ರನು ಇರತಕ್ಕಂಥದ್ದು, ಶನಿ ಮತ್ತು ರಾಹುಗಳ ಯುತಿ ಬಿಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ತರ್ತದೆ. ಹಾಗಾಗಿ ಈ ರೀತಿಯ ಫಲಪ್ರದವಾಗಿರ್ತಕ್ಕಂತಹ ತಿಂಗಳು ಮೇ ತಿಂಗಳು. ನಿಮಗೆ ಸಮಸ್ಯೆ ಇರುವುದು ಈ ಕುಜನ ಅನುಕೂಲ ಇಲ್ಲ, ಬುಧನ ಅನುಕೂಲ ಇಲ್ಲ. ಸೊ ಅದು ಕೂಡ ತಿಂಗಳ ಅಂತ್ಯಕ್ಕೆ ಬರ್ತದೆ. ಸ್ವಲ್ಪ ಫೈನಾನ್ಷಿಯಲಿ ಬೆಟರ್ ಆಗ್ತಕ್ಕಂಥದ್ದು ಬುಧನು ಅನುಕೂಲ ಆದಾಗ. ಅದು ವ್ಯಯದಲ್ಲಿ ಇನ್ನು ಬಂದು ಈ ತಿಂಗಳು ಕಳೆದು ಮುಂದಿನ ತಿಂಗಳು ಬುಧನ ಅನುಕೂಲ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಫೈನಾನ್ಸ್ ಬಗ್ಗೆ ಒಂಚೂರು ಗಮನ ಇರಲಿ. ಖರ್ಚು ಎಷ್ಟು ಮಾಡಬೇಕು ಅಷ್ಟೇ ಮಾಡಿ, ಸ್ವಲ್ಪ ಹಿಡಿತ ಗ್ರಿಪ್ ಇರಬೇಕು ಖರ್ಚು ವೆಚ್ಚದಲ್ಲಿ, ಸರಿ ಆಗ್ತದೆ. ಲಕ್ಷ್ಮೀ ವೆಂಕಟೇಶ್ವರ ದೇವರ ದರ್ಶನ, ಅವರಿಗೆ ತುಳಸಿ ಸಮರ್ಪಣೆ, ಪ್ರದಕ್ಷಿಣಾ ನಮಸ್ಕಾರ, ಪ್ರಾತಃ ಮೊದಲನೇ ದರ್ಶನ ವಿಶ್ವರೂಪ ದರ್ಶನ ಏನಂತೂ ಮಾಡ್ತಾರೆ, ಸುಪ್ರಭಾತ ಸೇವೆ, ಈ ರೀತಿಯ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ದರ್ಶನ, ಶ್ರೀನಿವಾಸನ ದರ್ಶನವನ್ನು ಮಾಡಿ ತುಳಸಿ ಸಮರ್ಪಣೆ ಮಾಡಿ ಸಂಪದಾಭಿವೃದ್ಧಿ ವೃಷಭ ರಾಶಿಯವರಿಗೆ.